ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕಣ್ಮಣಿಗಳಾದ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ಪ್ರೀತಿಯ ಎಲ್ಲ ವೀಕ್ಷಕರು ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೀನ ರಾಶಿ ಇದು ಕೊನೆಯ ರಾಶಿ ಆದರೂ ಇದು ಲೀಸ್ಟಲ್ಲಿದ್ದರೂ ಕೂಡ ಇದು ಫಸ್ಟಲ್ಲಿರುತ್ತೆ ಅಂತ ಹೇಳ್ಬೋದು. ಕೆಳಗಡೆ ಇದ್ದಾರೆ ಅಂತ ಲಾಸ್ಟ್ ರಾಶಿ ನಮ್ಮದು ಅಂದ್ಕೊಳಕ್ಕೆ ಹೋಗ್ಬಿಡಿ, ನೀವೇ ಫಸ್ಟ್ ಬರೋದು. ಯಾವಾಗಲೂ ಲಾಸ್ಟಲ್ಲಿದ್ದರೆ ಫಸ್ಟ್ ಬಂದುಬಿಡ್ತಾರೆ. ಹಂಗೆ ನೀವು ಏನು ಗೊತ್ತಾ, ಈಗ ಫಿನಿಕ್ಸ್ ಅಕ್ಕಿ ಥರ ಎದ್ದು ಬರೋರು ಯಾರು ಅಂದರೆ ಮೀನರಾಶಿಯವರು. ಫಿನಿಕ್ಸ್ ಥರ ಎದ್ದು ಅಕ್ಕಿ ಥರ ಆರಿ ಬಂದ್ಬಿಡ್ತೀರಾ. ಆ ಯೋಗಗಳು ನಿಮಗಿದೆ. ಅದಕ್ಕಿಂತ ಮೊದಲು ನಿಮ್ಮ ರಾಶಿಯನ್ನು ನೋಡುವುದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂಥ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನೋಡಿ, ಮೀನ ರಾಶಿ. ಮೀನ ಅಂದ್ರೇನು? ಮೀನು ಅಂದರೆ ಪೀಸಸ್. ಮೀನು ಒಳಗಡೆಯಿಂದ ಎದ್ದು ಬಂದದೇ ಗೊತ್ತಾಗಲ್ಲ ಯಾರಿಗೂ. ಮೀನು ಹೆಂಗೆ ಆರ್ಬಿಡುತ್ತೋ, ಎಲ್ಲಿಗೆ ಆರುತ್ತೋ ಗೊತ್ತಾಗಲ್ಲ. ಒಂದು ಥರ ಅದನ್ನು ನಾವು ಒಂಥರ ವಿಶ್ಲೇಷಣೆ ಮಾಡ್ತಾರೆ. ಮೀನಿನ ಹೆಜ್ಜೆನ ಕಂಡುಹಿಡಿಯೋಕ್ಕಾಗಲ್ಲ ಅಂತ. ಮುಂದದ್ದು ಬೇಡ, ನಮಗೆ ಇಷ್ಟು ಸಾಕು. ಮೀನಿನ ಹೆಜ್ಜೆನ ಕಂಡುಹಿಡಿಯೋಕ್ಕಾಗಲ್ಲ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇವರು ಫಿನಿಕ್ಸ್ ಅಕ್ಕಿ ಥರ ಆರು ಬಂದುಬಿಡ್ತಾರೆ. ಇವ್ರಿಗೆಲ್ಲ ಯೋಗನೂ ಇದೆ. ಆದರೆ ನೋಡಿ, ಇವರಿಗೆ 12ನೇ ಮನೆಗೆ, ಮೂಲದಿಂದ 12ನೇ ಮನೆಗೆ ರಾಹು ಹೋಗ್ತಾ ಇರೋದ್ರಿಂದ ಅದು ಕೂಡ ಅಷ್ಟೊಂದು ಉತ್ತಮವಾಗಿಲ್ಲದಿದ್ದರೂ ಇವರಿಗೆ 7ನೇ ಮನೆಯಿಂದ 6ನೇ ಮನೆಗೆ ಕೇತು ಬಂದರೂ ಕೂಡ ಇವರಿಗೆ ಗುರುಬಲ ಇರುವುದಿಲ್ಲ. ಗುರುಬಲ ಇಲ್ಲದಿದ್ದರೂ ಕೂಡ ಇವರಿಗೆ ಯೋಗ ಫಲಗಳುಂಟು. ಇವರಿಗೆ ಎಲ್ಲ ಗ್ರಹಗಳು ಚೆನ್ನಾಗಿರುವುದರಿಂದ ಇವರಿಗೆ ಯಾವುದೇ ತೊಂದರೆ ಇಲ್ಲ, ಯಾವುದೇ ಭಯವಿಲ್ಲ, ಯಾವುದೇ ಕಷ್ಟಗಳಿಲ್ಲದೆ ಇವರ ಜೀವನವನ್ನು ನೋಡ್ಕೋಬಹುದು. ಇವರ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ. ಇವರಿಗೆ ಕಂಕಣ ಬಲ ಇಲ್ಲ ಅಂದರೆ ಕಂಕಣ ಆಗುತ್ತೆ. ಇವರಿಗೆ ಯಾವುದು ಕಷ್ಟಗಳು ಇದ್ದರೆ ಕಷ್ಟ, ಓದಷ್ಟಪಟ್ಟರಲ್ಲ ಕಷ್ಟ 2024 ಆ ಥರ ಕಷ್ಟಗಳೇ ಇಲ್ಲ ನಿಮಗಿಲ್ಲಿ. ಎಲ್ಲ ನಿಮಗೆ ಪಾಸಿಟಿವ್ ಆಗಿ ನಿಮಗೆ ಎಲ್ಲ ಆದಾಯವನ್ನು ತಂದು ಕೊಡ್ತಕ್ಕಂಥ ಭಾವನೆ ಇದೆ. ಕೆಲಸಗಳು ಸಿಗುತ್ತೆ, ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ, ವ್ಯವಹಾರದಲ್ಲಿ ವೃದ್ಧಿ ಆಗುತ್ತೆ, ನಿಮ್ಮ ಎಜುಕೇಷನ್ ವೃದ್ಧಿ ಆಗುತ್ತೆ, ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ನಿಮ್ಮ ಯಾವ್ದಾದ್ರು ನಿಮಗೆ ದೋಷಗಳು, ಆ ದೋಷ ಈ ದೋಷ ಏನೋ ಹೇಳ್ತಾರಲ್ಲ, ಆ ದೋಷ ಇದೆ ನಿಮಗೆ, ಕಾಳತರ್ಪ ದೋಷ, ಆ ದೋಷವೂ ಇಲ್ಲ, ಎಲ್ಲ ದೋಷಗಳು ನಿರ್ವಹಣೆ ಎಲ್ಲ ಮುಗಿದೋಗ್ಬಿಡುತ್ತೆ. ಎಲ್ಲ ಮುಗಿದು ನೀವು ಒಳ್ಳೆ ಉತ್ತಮ ಸ್ಥಾನಮಾನಗಳನ್ನ ಸೇರ್ತೀರಾ. ನಿಮಗೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರುತ್ತೆ, ನಿಮಗೆಲ್ಲ ಕಡೆಯಿಂದಲೂ ಲಾಭ ಹರಿದು ಬರುತ್ತೆ, ನಿಮಗೆಲ್ಲೂ ತೊಂದರೆಗಳಾಗಲ್ಲ. ಎಲ್ಲ ಕಡೆ ಶುಭ, ನೀವು ಸುದ್ದಿಗಳನ್ನ ಕೇಳ್ತೀರಾ, ಶುಭ ಕಾರ್ಯಗಳನ್ನ ಮಾಡ್ತೀರಾ, ಮಕ್ಕಳ ಫಲಗಳುಂಟು. ನಿಮಗೆ ಇಲ್ಲೂ ತೊಂದರೆಯಾಗದ ರೀತಿಯಲ್ಲಿ ನಿಮಗೆ ಯೋಗ ಫಲಗಳು ಕಂಡು ಬರ್ತಾ ಇದೆ. ನೀವು ಯಾವಾಗಲೂ ನೀವು ಗುರುವಿನ ಒಂದು ಆರಾಧನೆ ಮಾಡ್ಕೊಳ್ಳಿ. ಓಂ ನಮೋ ನೋಡಿ, ನೀವು ಗುರುವಿನ ಮಂತ್ರಗಳನ್ನ ಡೈಲಿ ಜಪಿಸಿ. ನೀವು ಯಾವುದನ್ನು ಮರೆಯಬೇಡಿ. ನಿಮ್ಗೆ ಎಜುಕೇಶನ್ ಹಿಂಗಾಯ್ತಲ್ಲಪ್ಪ, ನನಗೆ ಹಿಂಗಾಯ್ತಲ್ಲಪ್ಪ, ಎಲ್ಲ ಈ ವರ್ಷದಲ್ಲಿ ಎಲ್ಲ ತೊಡರುಗಳನ್ನು ನಿವಾರಿಸಿ ನಿಮಗೆ ಅದೃಷ್ಟ ದೇವತೆ ಬಾಗಿಲು ತೆಗಿತಾ ಇದ್ದಾಳೆ. ಅದೃಷ್ಟವನ್ನು ನೀವು ಕೈ ತುಂಬ ಹಿಡಿದು ಮುನ್ನುಗ್ಗಿ, ಯಾವುದನ್ನು ಎದೆಗುಂದಬೇಡಿ, ಹಿಂಜಿರಿಯಬೇಡಿ. ನೀವು ಮುಂದೆ ನೋಡಿ, ಧೈರ್ಯವಾಗಿರಿ, ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಎಜುಕೇಷನ್ ಬಗ್ಗೆ ಹೆಚ್ಚು ಗಮನ ಹರಿಸಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬ, ನಿಮ್ಮ ಗಂಡ ಹೆಂಡತಿ ಜೀವನ ತುಂಬ ಚೆನ್ನಾಗಿರುತ್ತೆ. ಈ ವರ್ಷ ನೀವು ಸುಖವಾಗಿರ್ತೀರಾ, ಸಂತೋಷವಾಗಿರ್ತೀರಾ, ಲಾಭವನ್ನು ಪಡಿತೀರಾ, ನಷ್ಟ ಇರೋದಿಲ್ಲ, ನಷ್ಟ ಕಮ್ಮಿ ಇರುತ್ತೆ. ಹಾಗಾಗಿ ಲಾಭದಾಯಕ ನಿಮಗೆ ಚೆನ್ನಾಗಿದೆ. ಅದರ ಜೊತೆಗೆ ನೀವು ಓಂ ನಮೋ ಗುರುಭ್ಯೋ ನಮಃ, ಓಂ ನಮೋ ಗುರುಭ್ಯೋ ನಮಃ, ಓಂ ನಮೋ ಗುರುಭ್ಯೋ ನಮಃ ಗುರುವಿನ ಆರಾಧನೆ ಮಾಡಿ. ಇಲ್ಲ ಬೀಜಾಕ್ಷರ ಮಂತ್ರವನ್ನು ಹೇಳಬೇಕು ಅಂದರೆ ಓಂ ಗ್ರಾಂ ಗ್ರೀಂ ಗ್ರೋಂ ಸ ಗುರುವೇ ನಮಃ, ಓಂ ಗ್ರಾಂ ಗ್ರೀಂ ಗ್ರೋಂ ಸ ಗುರುವೇ ನಮಃ. ಬೀಜಾಕ್ಷರ ಮಂತ್ರನಾದರೂ ಸರಿ, ಇಲ್ಲ ಏನೂ ಬರಲಿಲ್ವಾ, ಓಂ ನಮೋ ಗುರುವೇ ನಮಃ ಅಂದ್ಬಿಡಿ. ಲಾಸ್ಟಿಗೆ ಓಂ ನಮೋ ಗುರುವೇ ನಮಃ ಅಂದ್ಬಿಡಿ. ಓಂ ನಮೋ ಗುರುವೇ ನಮಃ ಅಂದ್ಬಿಡಿ. ನೀವೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ಬಿಡುತ್ತೆ. ನೀರನ್ನ ಹೆಂಗೆ ನೀವು ಚೆಲ್ಬಿಡ್ತೀರೋ ಅದೇ ಥರ ನಿಮ್ಮ ಕಷ್ಟ ಎಲ್ಲ ಚೆಲ್ಲಿ ಬೇಗ ನಿಮ್ಮ ಕಷ್ಟ ಎಲ್ಲ ಹೋಗ್ಬಿಡುತ್ತೆ. ನೀವು ದೇವರ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀರಾ. ನಿಮಗೆ ಸ್ಥೈರ್ಯಗಳು ಬರುತ್ತೆ, ಧನಲಾಭ ಬರುತ್ತೆ. ಈ ವರ್ಷ ನಿಮಗೆ 2025 ಅತಿ ಉನ್ನತವಾದ ಸ್ಥಾನಮಾನಗಳನ್ನ ಕೂಡ ತಂದುಕೊಡುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಇದರಲ್ಲಿ ನಿಮಗೆ ಲಾಭದಾಯಕ ನೋಡೋದಾದ್ರೆ ನಿಮಗೆ 12 ಲಾಭ 8 ನಷ್ಟವನ್ನು ತೋರಿಸ್ತಾ ಇದೆ. 12 ಲಾಭ ಇದ್ದರೆ ಸಾಕು, 8 ನಷ್ಟ ನೀವು ಜೀವನದಲ್ಲಿ ಸ್ವಲ್ಪ ಧನ ಲಾಭವನ್ನ ಮಾಡ್ತೀರಾ ಅಂತ ಹೇಳುತ್ತೆ. ಹಾಗೂ ನೀವು
ಹೆಚ್ಚು ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ಅರಿಶಿನ ದಾರಗಳನ್ನ ಕೈಗೆ ಕಟ್ಕೊಳ್ಳಿ. ಮತ್ತೆ ಎಲ್ಲೋ ಶಫೈರ್ ಒಂದು ರಿಂಗ್ ಅನ್ನು ಧಾರಣೆ ಮಾಡ್ಕೊಳ್ಳಿ. ಎಲ್ಲೋ ಶಫೈರ್ ರಿಂಗ್ ಬರುತ್ತೆ, ಅದನ್ನ ಬೆಳ್ಳಿಯಲ್ಲಾದರೂ ಸರಿ, ನಿಮ್ಮ ಶಕ್ತಿ ಅನುಸಾರ, ನಿಮ್ಮ ಚಿನ್ನದಲ್ಲಾದರೆ ಚಿನ್ನ ತಗೊಳ್ಳಿ, ಇಲ್ಲ ಶಕ್ತಿ ಅನುಸಾರ ಬೆಳ್ಳಿಯಲ್ಲಿ ಎಲ್ಲೋ ಶಫೈರ್ ಅರಿಶಿನ ಕೊನೆ ಅಥವಾ ನೀವು 7 ಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದಾದ್ರೆ ನಿಮಗೆ ಎಲ್ಲ ಕಷ್ಟ ಪರಿಹಾರಗಳಾಗುತ್ತೆ ಅಂತ ಹೇಳ್ತಾ, ನಮ್ಮ ಶಾಸ್ತ್ರ ಸಿದ್ಧಾಂತವನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಈ ಸಂಚಿಕೆಯನ್ನು